ಪ್ರಶ್ನಿಸಿ ಪರಿಶೀಲಿಸಿ ತಿಳಿದುಕೋ. ವಿಜ್ಞಾನವೇ ಬೆಳಕು, ಅಜ್ಞಾನವೇ ಕತ್ತಲೆ. ತರ್ಕದಿಂದ ಯೋಚಿಸು, ಜ್ಞಾನದಿಂದ ನಡೆ. ಪ್ರಯೋಗವೇ ಪ್ರಗತಿಯ ದಾರಿ. ವಿಜ್ಞಾನ ಮನೋಭಾವ ಸಮೃದ್ಧಿಯ ಸಮಾಜ. ಏಕೆ ಹೇಗೆ ಎಂದು ಕೇಳು, ವಿಜ್ಞಾನಿಯಾಗು. ವಿಜ್ಞಾನವೆಂದರೆ ಜ್ಞಾನದ ಹಣತೆಯಾಗಿದೆ. ವಿಜ್ಞಾನ ಇಲ್ಲದಿದ್ದರೆ ದೇಶಕ್ಕೆ ಅವನತಿ. ವಿಜ್ಞಾನದ ಸದ್ಬಳಕೆಯಿಂದ ದೇಶದ ಉನ್ನತಿ. ಇದು ಸಸ್ಯದ ಚಿತ್ರ ರೀ. ಇಲ್ಲಿ ಈಚೆ ಕಡೆ ಅದರ ಕಾರ್ಯಗಳಿದೆ. ಹೂವಿನ ಕಾರ್ಯ ಸಸ್ಯಗಳ ಸಂತಾನೋತ್ಪತ್ತಿಯ ಭಾಗವಾಗಿದೆ ರೀ. ಇದು ಹೂರಿ ಮತ್ತು ಬೀಜಗಳನ್ನು ಉತ್ಪಾದಿಸುತ್ತದೆ ರೀ. ಕಾಂಡ ರೀ ಎಲೆಗಳು, ಹೂಗಳು ಮತ್ತು ಹಣ್ಣುಗಳನ್ನು ಬೆಂಬಲಿಸುತ್ತದೆ. ನೀರು ಪೋಷಕಾಂಶ ಮತ್ತು ಆಹಾರವನ್ನು ಸಾಗಿಸ್ತೈತ್ರಿ. ಬೇರು ನೀರು ಮತ್ತು ಖನಿಜಗಳನ್ನು ಮಣ್ಣಿನಿಂದ ಹೀರ್ಕೋತೈತ್ರಿ. ಸಸ್ಯವನ್ನು ನೆಲಕ್ಕೆ ಜೋಡಿಸುತ್ತೈತ್ರಿ. ಎಲೆ ರೀ ಸೂರ್ಯನ ಬೆಳಕಿನಲ್ಲಿ ಆಹಾರವನ್ನು ತಯಾರಿಸಿಕೊಳ್ಳುತ್ತದೆ. ದ್ಯುತಿಸಂಶ್ಲೇಷಣೆ ಎಲೆಯನ್ನು ಮಾಡ್ತೈತ್ರಿ. ಆಕ್ಸಿಜನನ್ನು ಉತ್ಪಾದನೆ ಮಾಡ್ತೈತ್ರಿ. ಕಾಯಿಯ ಕಾರ್ಯ ರೀ ಬೀಜಗಳನ್ನು ರಕ್ಷಿಸ್ತೈತ್ರಿ. ಅದ್ರ ಮೇಲಿನ ತೊಗಟೆ ಬೀಜಗಳನ್ನು ರಕ್ಷಿಸ್ತೈತ್ರಿ. ಬೀಜಗಳು ಹರಡಲು ಸಹಾಯ ಮಾಡ್ತೈತ್ರಿ. ಭೂಮಿ ತಿರುಗುವ ಕಾರಣ ಹಗಲು ರಾತ್ರಿಗಳು ಉಂಟಾಗ್ತವೆ. ಇನ್ನು ಜೀವಸತ್ವಗಳು ರೀ ಅದು ವಿಟಮಿನ್ ಎ ಇಂದ ರಾಸಾಯನಿಕ, ಅದ್ರ ವಿಟಮಿನ್ ಎ ರಾಸಾಯನಿಕ ಹೆಸರಿ. ಅದರಿಂದ ಬರ್ತಕ್ಕಂಥ ಕಾಯಿಲೆ ಅದನ್ನು ನಿವಾರಿಸಲು ಏನು ಆಹಾರ ತಿನ್ಬೇಕು ಅನ್ನೋದು ವಿಟಮಿನ್ ಎ ರೀ. ವಿಟಮಿನ್ ಬಿ ಇಂದ ಏನೇನು ಅದನ್ನ ಆಹಾರವನ್ನು ತಿನ್ಬೇಕ್ರಿ. ವಿಟಮಿನ್ ಸಿ ರೀ ಆಸ್ಕಾಬಿಕ್ಲಾಮ್ ಅಂತಕ್ಕಂಥ ಅದು ರಾಸಾಯನಿಕ, ಅದ್ರ ಹೆಸರಿ. ಅದು ಕಾಯಿಲೆ ಅಂದ್ರೆ ಸ್ಕರ್ವಿ ರೀ. ಅದನ್ನು ನಿವಾರಿಸಲು ಕಿತ್ತಳೆ, ನಿಂಬೆ, ಸ್ಟ್ರಾಬೆರಿ, ಬ್ರೋಕೋಲಿ ಅಂತ ಆಹಾರಗಳನ್ನು ನಾವು ತಿನ್ಬೇಕು. ಮಣ್ಣಿನ ಸಂರಕ್ಷಣೆ ಮತ್ತು ಮಣ್ಣನ್ನು ಹೇಗೆ ಉಳಿಸ್ಬೇಕು? ಒಂದನೇದಾಗಿ ಪರಿಸರ ಸಂರಕ್ಷಣೆ ರೀ. ನಾವು ಪರಿಸರ ಸಂರಕ್ಷಣೆ ಮಾಡ್ಲಿಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರ ಹೆಂಗೆ ಬದುಕಬೇಕ್ರಿ, ಹೆಂಗೆ ಇದ್ರೆ ಗೊತ್ತಾಗೋದು ರೀ. ಉದಾಹರಣೆಗೆ ಪೆಟ್ರೋಲ್ ರೀ ನಮ್ಮ ದೇಶನಾಗ ಸಿಗೋದ್ರಿ ತುಂಬ ಕಷ್ಟ ಆಗೈತೆ ರೀ. ಅಂದ್ರೆ ನಾವು ಬೇರೆ ದೇಶದಿಂದ ಹೊರ ದೇಶದಿಂದ ನಾವು ತರಿಸ್ಕೊತೀವಿ ರೀ. ಅದೇ ರೀತಿ ನಾವು ಪೆಟ್ರೋಲ್ ಉಳಿಸಿದ್ರೆ ನಮ್ಮ ಮುಂದಿನ ಪೀಳಿಗೆ ಉಪಯೋಗ ಆಗ್ಬೋದು ರೀ. ಅದೇ ನಂತರ ಈ ರೀತಿ ಪರಿಸರವನ್ನು ಈ ರೀತಿ ಮಾಡೋದು ಸುಲಭ ಆಗ್ಬೋದು ರೀ. ಆದರೆ ಈ ರೀತಿ ಪರಿಸರವನ್ನು ಈ ರೀತಿ ಮಾಡೋದು ತುಂಬ ಕಷ್ಟ ಆಗ್ತೈತೆ. ಅದೇ ರೀತಿಯಾಗಿ ಮಣ್ಣಿನ ಸಂರಕ್ಷಣೆ ರೀ. ಮಣ್ಣಿನ ಸಂರಕ್ಷಣೆ ಮಾಡಿ ನಮಗೆ ಆಹಾರ ದೊರಕುವುದಿಲ್ಲ ರೀ. ನಾವು ವಾಸಿಸುವಂಥ ನೆಲ ಆಗಿರ್ಬೋದು, ನಾವು ಕುಡಿಯುವಂಥ ನೀರು ಆಗಿರ್ಬೋದು ರೀ, ಎಲ್ಲ ಕೂಡ ಮಣ್ಣಿನಲ್ಲಿ ಇರುತ್ತೆ ರೀ. ನಾವು ಒಂದು ವೇಳೆ ಮಣ್ಣು ಹಾಳು ಮಾಡಿದ್ರೆ ನಮಗೆ ಸಿಗುವಂಥ ಆಹಾರ ದೊರಕುವುದಿಲ್ಲ ರೀ. ಒಂದು ವೇಳೆ ಈ ಆಹಾರ ದೊರಕಲ್ಲ, ಈ ಆಹಾರ ದೊರಕೈತೆ ರೀ. ಇದರಿಂದ ನಮ್ಮ ಆಹಾರ ಕೆಡ್ತೈತೆ, ನಮ್ಮ ಆರೋಗ್ಯ ಕೆಡ್ತೈತೆ ರೀ. ಮಾನವನ ದೇಹದಲ್ಲಿ ಮುಖ್ಯವಾಗಿ ನೀರು ಬೇಕು ರೀ. ನಾವು ನೀರನ್ನು ಹಾಳು ಮಾಡಿದ್ರೆ ಮಾನವ ಬದುಕೋದು ತುಂಬ ಕಷ್ಟ ಆಗತ್ತೆ ರೀ. ಮಾನವನ ಆರೋಗ್ಯದಲ್ಲಿ ಅರ್ಧ ಭಾಗ ನೀರಿನ ಕುಡಿತೈತೆ ರೀ. ಒಂದು ವೇಳೆ ನೀರನ್ನು ಈ ರೀತಿ ಮಾಡಿದ್ರೆ ಮಾನವ ಬದುಕೋದು ತುಂಬ ಕಷ್ಟ ಆಗ್ತದೆ. ಘರ್ಷಣೆಯ ವಿಧಗಳು. ಘರ್ಷಣೆ ಎಂದರೆ ಬೆಂಕಿ ಕಟ್ಟಿಗೆಯನ್ನು ಹೊರಟಾಗ ಮೇಲ್ಮೈ ಗೀಚಿದಾಗ ಬೆಂಕಿಯನ್ನು ಸ್ನಾಯುಬಲ ನಮ್ಮ ಶರೀರದಲ್ಲಿರುವ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲವನ್ನು ಸ್ನಾಯುಬಲ ಎನ್ನುವರು. ಉರುಳು ಘರ್ಷಣೆ ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧವನ್ನು ಉರುಳು ಘರ್ಷಣೆ ಎನ್ನುವರು. ಜಾರು ಘರ್ಷಣೆ ಎಂದರೆ ಉರುಳು ಘರ್ಷಣೆಗಿಂತ ಹೆಚ್ಚು ಘರ್ಷಣೆಯನ್ನು ಹೊಂದಿರುತ್ತದೆ. ಧನ್ಯವಾದ. ಪರಸ್ಪರ ಲಂಬವಾಗಿ ಸಮತಲದ ದರ್ಪಣದಲ್ಲಿ ಪ್ರತಿಬಿಂಬ ಉಂಟಾಗ್ತದೆ. ಇದೇನು ಉಲ್ಟಾ ಈ ಕಡೆ ಏನು ಕಾಣ್ತದೆ ಮೊದಲೇ ಕಾಣ್ತಲ್ವ.
ಗುಡ್ ವೆರಿ ನೀವೇನು ಮಾಡಿರಿ ಹೇಳ್ರಿ ಮಾನೇ ಅವ್ರೆ. ವಿದ್ಯುತ್ ಸರಳ ಪ್ರಯೋಗ. ಒಂದು ಗ್ಲಾಸ್ ನೀರು ತೊಗೊಂಡು ಸ್ವಲ್ಪ ಹಾಲೆ ಹಾಕಿ ಉರಿ ಹಚ್ಚಿದಾಗೆ ಉರಿ ಹತ್ತುತ್ತೆ. ವೆರಿ ಗುಡ್. ಪೆಟ್ರೋಲಿಯಂ ಮತ್ತೊಂದು ಫಸ್ಟ್ ಗ್ಲಾಸ್ ತೊಗೊಂಡಾಗ ಅರ್ಧ ಗ್ಲಾಸ್ ನೀರು ಹಾಕಿ ಅರ್ಧ ಗ್ಲಾಸ್ ಸುಡುತ್ತೆ, ಅರ್ಧ ಗ್ಲಾಸ್ ಸುಡಲ್ಲ. ಯಾಕಂದ್ರೆ ಅಲ್ಲಿ ನೀರು ಇರುತ್ತೆ. ಇದು ಆಗ್ತೈತೆ ತೆಗೆದಿಗೆ ಬೇಡ. ಈಗ ನಮ್ಮ ಹತ್ರ 2 ಗ್ಲಾಸ್ ಅದಾವ್ರಿ. 2 ಗ್ಲಾಸ್ ಒಳಗೆ 2 ನಿಂಬೆಕಾಯಿ ಹಾಕಿವ್ರಿ. 1 ಗ್ಲಾಸ್ ಒಳಗೆ ನಿಂಬೆಕಾಯಿ ಮುಳುಗೈತ್ರಿ, ಇನ್ನೊಂದು ಗ್ಲಾಸ್ ಒಳಗೆ ತೇಲಾತತ್ರಿ. ಈ ತೇಲಾತಿರೋ ನಿಂಬೆಕಾಯಿ ಇಲ್ಲಿ ನಾ ಅದ್ರಾಗ ಸ್ವಲ್ಪ ಉಪ್ಪು ಹಾಕಿನ್ರಿ. ಉಪ್ಪು ಹಾಕಿರೋದ್ರಿಂದ ನೀರು ಹೆಚ್ಚ ಸಾಂದ್ರತೆ ಹಾಕತ್ರಿ. ಸಾಂದ್ರತೆ ಆದ್ರಪ್ಲೆ ಅದು ನಿಂಬೆಕಾಯಿಯನ್ನ ತೂಕಕ್ಕಿಂತ ಹೆಚ್ಚು ಸಾಂದ್ರತೆ ಹಾಕತ್ರಿ. ತೂಕಕ್ಕಿಂತ ಹೆಚ್ಚು ತೇಲುವ ಶಕ್ತಿಯನ್ನು ನೀಡಿ ನಿಂಬೆಕಾಯಿ ತೇಲುವಂತೆ ಮಾಡ್ತತ್ರಿ. ಆದ್ರೆ ಇಲ್ಲಿ ನಿಂಬೆ ಹಣ್ಣಿನ ಸಾಂದ್ರತೆ ನೀರಿಗಿಂತ ಹೆಚ್ಚು ಇರ್ತತ್ರಿ. ಅದ್ರ ಸಂಬಂಧ ಅದು ಮುಳುಗ್ತತ್ರಿ ನಿಂಬೆ ಹಣ್ಣಿನ ನೀರಿನೊಳಗೆ. ಇದ್ರಿ ಹಗಲು ಮತ್ತು ಕತ್ತಲು ರೀ. ಮೊದಲನೇದಾಗಿ ನಿಮ್ಗೆಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು ರೀ. ನಾನು ಈಗ ನಮ್ಮ ಶಾಲೆಗೆ ಇಕೋ ಕ್ಲಬ್ ಅನ್ನೋದನ್ನ ಇಕೋ ಕ್ಲಬ್ ರಚನೆ ಮಾಡ್ಯಾರಿ. ಅದರ ಅಡಿ ಒಳಗೆ ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ ಎಲ್ಲ ಸ್ಪರ್ಧೆಗಳನ್ನ ಹಮ್ಮಿಕೊಂಡಿದ್ರಿ. ಅದ್ರ ಒಳಗೆ ಇವತ್ತ TLM ಸ್ಪರ್ಧೆಯನ್ನು ಹಮ್ಮಿಕೊಂಡಾರಿ. ಇದ್ರ ಒಳಗೆ ನಾವು ಡೇ ಆ್ಯಂಡ್ ನೈಟ್ ಅನ್ನೋ TLM ಅನ್ನ ಮಾಡೀವ್ರಿ. ಇದ್ರಿ ಡೇ ರೀ, ಇದ್ರಿ ನೈಟ್ ರೀ. ಭೂಮಿ ರೀ ಯಾವಾಗಲೂ ತಿರುಗ್ತಾನೆ ಇರ್ತೈತ್ರಿ. ಭೂಮಿ ರೀ ತನ್ನನ್ನ ತಾನು ಒಂದು ಸುತ್ತ ಹಾಕೊಳಕ್ರಿ 24 ಗಂಟೆಗಳ ಕಾಲ ತಗೋತತ್ರಿ. ಅದನ್ನ ನಾವು ಒಂದಿನ ಅಂತ ಹೇಳಿ ಕರಿತೀವ್ರಿ. ಇದನ್ನ ವಿಜ್ಞಾನ ಪ್ರಕಾರ ಓದ್ಬೇಕಂದ್ರ ಭ್ರಮಣೆ ಅಂತ ಹೇಳಿ ಕರೀತಾರಿ. ಭೂಮಿ ರೀ ಸೂರ್ಯನ ಸುತ್ತ ಒಂದು ಸುತ್ತ ಹಾಕಕ್ರಿ 365 ದಿನಗಳ್ರಿ ಮ್ಯಾಲ 6 ಗಂಟೆಗಳ ಕಾಲ ತಗೋತೈತ್ರಿ. ಇದನ್ನ ಅಂದ್ರೆ 1 ವರ್ಷ ಟೈಮ್ ಆಕತ್ರಿ. ಅದನ್ನ ನಾವು ವಿಜ್ಞಾನ ಪ್ರಕಾರ ಪರಿಭ್ರಮಣೆ ಅಂತ ಹೇಳಿ ಕರಿತೀವ್ರಿ. ಅದು ಮ್ಯಾಲ್ರಿ 6 ಗಂಟೆಗಳು ಆಗ್ತಿರ್ತಾವಲ್ಲ ರೀ, ಅದ್ರ ಸಂಬಂಧ 4 ವರ್ಷಗಳ ಆದ ನಂತರ ಅಧಿಕ ವರ್ಷ ಆಗ್ತೈತ್ರಿ. ಫೆಬ್ರವರಿ ತಿಂಗಳದಾಗ 28 ದಿನಗಳಿದ್ದಿತ್ತು, ಒಂದಿನ ಹೆಚ್ಚಾಗಿ 29 ದಿನಗಳು ಆಕಾವ್ರಿ. ಹೆಂಗಂದ್ರೆ ರೀ ಮ್ಯಾಲ್ರಿ 6 ಗಂಟೆಗಳು ಇರ್ತಾವ್ರಿ. ಅದ್ರ ನಾವು 6 ಅಂತ ಕುಡ್ಸ್ಕೊತ ಹೋಗೋಣ 24 ಬರ್ತೈತ್ರಿ. ಒಂದಿನಕ್ಕ 24 ಗಂಟೆಗಳ್ರಿ. ಆದ್ದರಿಂದ 4 ವರ್ಷಗಳಾಗಿಂದ ಒಂದಿನ ಹೆಚ್ಚಾಕತ್ರಿ. ಭೂಮಿ ರೀ ಒಂದೇ ಕಕ್ಷೆಯಲ್ಲಿ ತಿರುಗ್ತಾ ಇರ್ತೈತ್ರಿ. ಭೂಮಿ ನಿರಂತರವಾಗಿ ಚಲಿಸ್ತಾ ಇರುವುದರಿಂದ ಅದನ್ನ ನಾವು ಪುನರಾವರ್ತಿತ ವೃತ್ತಿಯ ಚಲನೆ ಅಂತ ಹೇಳಿ ಕರಿತೀವ್ರಿ. ಭೂಮಿ ನಿರಂತರವಾಗಿ ಚಲಿಸುವುದರಿಂದ ರೀ ನಮಗ ಇಷ್ಟು ಸಮಯ ಹಗಲು ಮತ್ತು ಇಷ್ಟು ಸಮಯ ಕತ್ತಲು ಎಂಬುದು ತಿಳಿತೈತ್ರಿ. ಧನ್ಯವಾದಗಳು. ನಮ್ಗೆ ವಿದ್ಯುತ್ ಎಲ್ಲೆಲ್ಲಿ ಉಪಯೋಗ ಆಕತ್ತ ಅಂತ ಹೇಳ್ತೀವಿ ರೀ. ಮನ್ಯಾಗ ವಿದ್ಯುತ್ ಉಪಯೋಗ ಆಕತ್ರಿ. ರೋಡ್ ಮೇಲೂ ಬೀದಿ ದೀಪ ಉಪಯೋಗ ಆಕತ್ರಿ. ಹೊಲದಾಗ ಮೋಟ್ರ್ ಉಪಯೋಗ ಆಕತ್ರಿ. ಎಲ್ಲ ಸಸ್ಯಗಳು ಬೆಳೆಯಲು ಸೌರಶಕ್ತಿ ಬೇಕು. ನೀರಾಗ ಹಾಕಿರಿ ಹತ್ತಂಗಿಲ್ರಿ. ಇದ ಕೊಲ್ಗೇಟ್ದ ಹಾಕಿರಿ. ಇದ್ರಾಗ್ರಿ ವಾಟರ್ ಇದರ ಹೆಸರು ಸೂಕ್ಷ್ಮ ರಂಧ್ರಗಳನ್ನು ನೋಡಬಹುದು. ಸಸ್ಯ ಮತ್ತು ಪ್ರಾಣಿ ಜೀವಕೋಶವನ್ನು ಕಾಣಬಹುದು. ಮಾನವನ ಕಣ್ಣಿಗೆ ಸೂಕ್ಷ್ಮ ಜೀವಿಗಳು ಕಾಣುವುದಿಲ್ಲ, ಅದಕ್ಕಾಗಿ ಸೂಕ್ಷ್ಮ ದರ್ಶಕದಲ್ಲಿ ಕಾಣಬಹುದು. ಕಲುಷನ್ ಫ್ಯಾಕ್ಟ್ರಿಯ ತ್ಯಾಜ್ಯ ವಸ್ತುಗಳಿಂದ ಅದನ್ನೆಲ್ಲ ನೀರಿಗೆ ಬಿಡ್ತಾರೆ. ಅದಕ್ಕೆ ನೀರು ಕಲುಷಿತ ವಾಟರ್ ಪೊಲ್ಯೂಷನ್ ಆಗ್ತೈತೆ. ಏನು ಮಾಡ್ಬೇಕಂದ್ರೆ ಮಾಡ್ಬಾರ್ದು.